ಹೆಚ್ಚು ರೈತ ಸಂಘಟನೆಯವರು ಕರೆ ಕೊಟ್ಟಿರುವಂತಹ ಭಾರತ್ ಬಂದ್ ಬೆಂಗಳೂರಲ್ಲಿ ಕಾವೇರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮೌರ್ಯ ಸರ್ಕಲ್ ನಿಂದ ಟೌನ್ ಹಾಲ್ಗೆ ರ್ಯಾಲಿ ಶಿಫ್ಟ್ ಆಗಿದೆ. ಬೆಳಗ್ಗೆ 9 ಗಂಟೆಗೆ ಭರ್ಜರಿ ರ್ಯಾಲಿ ಶುರುವಾಗಲಿದೆ. ಈಗಾಗಲೇ ಅನೇಕ ಸಂಘಟನೆಯವರು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡಪರ ಸಂಘಟನೆ, ರೈತ ಸಂಘಟನೆ ಆಗಿರಬಹುದು ಅಥವಾ ಕಾರ್ಮಿಕ ಸಂಘಟನೆ ಆಗಿರಬಹುದು, ದಲಿತ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದು ಬೆಳಗ್ಗೆ 9 ಗಂಟೆಗೆ ಶುರುವಾಗಲಿದೆ ಈ ಒಂದು ರ್ಯಾಲಿ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ನಾವು ನೋಡಬಹುದು ರಾಜಕೀಯ ಪಕ್ಷಗಳು ಕೂಡ ಬಂದ್ಗೆ ಬೆಂಬಲವನ್ನ ನೀಡಿದೆ. 9 ಗಂಟೆಗೆ ಮೌರ್ಯ ಸರ್ಕಲ್ನಿಂದ ಮೆರವಣಿಗೆ ಆರಂಭ ಆದರೆ 10:30ಕ್ಕೆ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ನಡೆಯುತ್ತೆ. ಡಿಕೆಶಿ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಟೌನ್ ಹಾಲ್ ಬಳಿ ಡಿಕೆ ಶಿವಕುಮಾರ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದು, ಕರವೇ ಸೇರಿದಂತೆ ಎಲ್ಲಾ ಸಂಘಟನೆಗಳು ಕೂಡ ಟೌನ್ ಹಾಲ್ ಬಳಿಯೇ ಜಮಾವಣೆಗೊಳ್ಳಲಿದ್ದಾರೆ. ಟೌನ್ ಹಾಲ್ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ರ್ಯಾಲಿ ನಡೆಯುತ್ತೆ. ಅಲ್ಲಿವರೆಗೂ ಕೂಡ ರ್ಯಾಲಿ ತೆರಳಲಿದ್ದು, ವಾಟಾಳ್ ನಾಗರಾಜ್, ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರ್ಯಾಲಿ ಕೂಡ ನಡೆಯಲಿದೆ. ಟೌನ್ ಹಾಲ್ನಲ್ಲಿ ಕುರುಬೂರು ಶಾಂತಕುಮಾರ್ ಹಾಗೂ ಬೆಂಬಲಿಗರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಡಿಕೆಶಿ, ವಾಟಾಳ್ ನಾಗರಾಜ್, ಕೋಡಿಹಳ್ಳಿ ಚಂದ್ರಶೇಖರ್, ಕರವೇ ಸಂಘಟನೆಯವರು, ಕಾರ್ಮಿಕ ಸಂಘಟನೆಗಳು, ಕಮ್ಯುನಿಸ್ಟ್ ಪಾರ್ಟಿ, ಆಪ್ ಆಗಿರ್ಬೋದು, ಹಾಗೆ ಇತರೆ ಪಕ್ಷಗಳು ಹಾಗೆ ಇತರೆ ಸಂಘಟನೆಗಳು ಕೂಡ ಈ ಒಂದು ಬಂದ್ನಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಟೌನ್ ಹಾಲ್ನಿಂದ ಬೃಹತ್ ಜಾಥಾದೊಂದಿಗೆ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಹೊರಡಲಿದ್ದಾರೆ ಮುಖಂಡರು. ಅದೇ ಕಾರಣಕ್ಕಾಗಿ ಈಗ ಟೌನ್ ಹಾಲ್ ಮುಂಭಾಗದಲ್ಲಿ ಎಲ್ಲಾ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಟೈಟ್ ಸೆಕ್ಯೂರಿಟಿಯನ್ನ ಹೆಚ್ಚಿಸಲಾಗಿದೆ. ಈಗ ಮೌರ್ಯ ಸರ್ಕಲ್ ಅಲ್ಲಿ ಇದ್ದಂತಹ ಈ ಒಂದು ಪ್ರತಿಭಟನೆ ಈಗ ಶಿಫ್ಟ್ ಆಗಿದೆ ಟೌನ್ ಹಾಲ್ಗೆ. ಬೆಳಗ್ಗೆ 9 ಗಂಟೆಗೆ ಶುರುವಾಗುತ್ತೆ. ಟೌನ್ ಹಾಲ್ ಬಳಿ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು, ಈ ಪ್ರತಿಭಟನೆಯಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ, ಈ ಭಾರತ್ ಬಂದ್ಗೆ ನಾವು ಸಪೋರ್ಟ್ ಮಾಡ್ತೀವಿ, ಇದು ರೈತ ವಿರೋಧಿ ಕಾಯ್ದೆ, ಈ ಕಾಯ್ದೆಯನ್ನು ಯಾವುದೇ ಕಾರಣಕ್ಕೂ ಕೂಡ ತರಬಾರ್ದು, ಹಿಂಪಡಿಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಹಾಗೆ ಅನೇಕ ಪಕ್ಷಗಳು, ಅನೇಕ ಸಂಘಟನೆಯವರು ಈ ಬಂದ್ಗೆ ಬೆಂಬಲವನ್ನ ನೀಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಈಗ ಫೋನ್ ಸಂಪರ್ಕದಲ್ಲೇ. ಸೌಮ್ಯ, ಯಾವ ರೀತಿಯಾಗಿರುತ್ತೆ ಬೆಂಗಳೂರಲ್ಲಿ ಇವತ್ತು ಬಂಧನ ಸ್ವರೂಪ? ಅದ್ರಲ್ಲಿ ಕೂಡ ಮೌರ್ಯ ಸರ್ಕಲ್ ನಿಂದ ಟೌನ್ ಹಾಲ್ಗೆ ಶಿಫ್ಟ್ ಆಗಿದೆಯಾ ಹಾಗಾದ್ರೆ ಪ್ರತಿಭಟನೆ? ಹೌದು, ಮೌರ್ಯ ಸರ್ಕಲ್ ಒಂದು ಮೀಟಿಂಗ್ ಫಂಕ್ಷನ್ ಆಗಿ ಡಿಸೈಡ್ ಮಾಡಲಾಗಿತ್ತು. ಆದ್ರೆ ತಡರಾತ್ರಿ ನಡೆದಂತಹ ಸಭೆಯಲ್ಲಿ ಟೌನ್ ಹಾಲ್ ನಿಂದನೇ ಈ ಒಂದು ಜಾಥಾ ಹೋಗೋದು ಒಳ್ಳೇದು ಅನ್ನುವಂತ ನಿರ್ಧಾರವನ್ನ ರೈತ ಮುಖಂಡರು ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಯಾರ್ಯಾರು ಹೋರಾಟಕ್ಕೋಸ್ಕರ ಬರ್ತಾ ಇದ್ದಾರೆ ಬೆಂಗಳೂರಿಗೆ, ಅವರೆಲ್ಲರಿಗೂ ಕೂಡ ಟೌನ್ ಹಾಲ್ಗೆ ಬರುವಂತ ಸೂಚನೆ ನೀಡಲಾಗಿದೆ. ಇದ್ರ ಜೊತೆನಲ್ಲಿ ರೈತ ಮುಖಂಡರು, ವಾಟಾಳ್ ನಾಗರಾಜ್, ಕನ್ನಡ ಹೋರಾಟ ಸಂಘಟನೆಗಳು, ಕಮ್ಯುನಿಸ್ಟ್ ಹೋರಾಟಗಾರರು, ಯಾರ್ಯಾರು ರೈತರ ಒಂದು ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಎಲ್ಲೆಲ್ಲಿದ್ದಾರೋ ಅಲ್ಲಿಂದ ಸೀದಾ ಟೌನ್ ಹಾಲ್ಗೆ ಬರುವಂತ ಸೂಚನೆಯನ್ನ ನೀಡಲಾಗಿದೆ. ಮೌರ್ಯ ಸರ್ಕಲ್ ಬಳಿ ಕೆಲವರು ಸೇರ್ತಾ ಇದ್ದಾರೆ, ಆದ್ರೆ ಅವರು ಕೂಡ ಮೌರ್ಯ ಸರ್ಕಲ್ ನಿಂದ ನೇರವಾಗಿ ಟೌನ್ ಹಾಲ್ ಕಡೆ ಬರ್ತಾರೆ. ಟೌನ್ ಹಾಲ್ ನಿಂದ ಈ ಒಂದು ಜಾಥಾ ಮುಂದುವರಿಯುತ್ತೆ. ಮೈಸೂರು ಬ್ಯಾಂಕ್ ಸರ್ಕಲ್ ವರೆಗೂ ಕೂಡ ನಡ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಡ. ಇದಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಬೆಂಬಲ ಕೂಡ ಇರೋದ್ರಿಂದ ಅವರು ಕೂಡ ಸುಮಾರು 9:30 ವೇಳೆಗೆ ಇದೇ ಟೌನ್ ಹಾಲ್ಗೆ ಬರ್ತಾರೆ. ಟೌನ್ ಹಾಲ್ ನಿಂದಲೇ ಎಲ್ಲರೂ ಒಟ್ಟಾಗಿ ಬೃಹತ್ ಸಂಖ್ಯೆನಲ್ಲಿ ಒಂದು ರೀತಿನಲ್ಲಿ ಇದು ಶಕ್ತಿ ಪ್ರದರ್ಶನ, ಜೊತೆಗೆ ಎಷ್ಟು ಮಟ್ಟಿಗಿನ ಒಂದು ಒತ್ತಡವನ್ನ ಸರ್ಕಾರದ ಮೇಲೆ ಹಾಕ್ಬೇಕು ಅಂತ ಇದ್ದಾರೆ ಮಸೂದೆಗಳನ್ನ ಕೈ ಬಿಡ್ಲಿಕ್ಕೆ, ಅದೆಲ್ಲವನ್ನು ಕೂಡ ಮಾಡೋದಿಕ್ಕೆ ಈ ಒಂದು ಜಾಥಾ ಪ್ರಮುಖ ಪಾತ್ರವನ್ನ ವಹಿಸಲಿದೆ. ಬೆಳಗ್ಗೆಯಿಂದಲೇ ಬೆಂಗಳೂರಿನಲ್ಲಿ ಸಣ್ಣಗೆ ಮಳೆ ಕೂಡ ಆರಂಭವಾಗಿದೆ. ಆದ್ರೆ ಈಗ ಎಲ್ಲರೂ ಒಗ್ಗಟ್ಟಾಗಿ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರೋದು ನೋಡಿದ್ರೆ ಬಹುಶಃ ತುಂಬಾ ದೊಡ್ಡ ಸಂಖ್ಯೆನಲ್ಲಿ ಈ ಒಂದು ಜಾಥಾ ನಡೆಯುತ್ತೆ. ಮಳೆಯನ್ನು ಕೂಡ ಲೆಕ್ಕಿಸದೆ ಇವರೆಲ್ಲರೂ ಕೂಡ ಈ ಒಂದು ಜಾಥಾದಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಸುಮಾರು 9:09ವರೆಗೆ ಎಲ್ಲರೂ ಕೂಡ ಇಲ್ಲಿ ಸೇರ್ತಾರೆ. ಒಂದು ಸಲ ದೊಡ್ಡ ಸಂಖ್ಯೆಯಲ್ಲಿ ಜನರೆಲ್ಲರೂ ಕೂಡ ಟೌನ್ ಹಾಲ್ ಬಳಿ ಸೇರಿದ್ರು ಅಂತಾದ ನಂತರ ಇಲ್ಲಿಂದ ಒಟ್ಟಾಗಿ ಎಲ್ಲಾ ಹೋರಾಟಗಾರರು, ಮುಖಂಡರು, ಜನರು ಎಲ್ಲರೂ ಒಟ್ಟಾಗಿ ಸೇರಿ ಇಲ್ಲಿಂದ ಮೈಸೂರು ಬ್ಯಾಂಕ್ ವರೆಗೆ ಜಾಥಾವನ್ನ ನಡೆಸಲಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಸೌಮ್ಯ.